ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 10ನೇ ಸಂಧಿಯನ್ನು ಮುಂದುವರಿಸ್ತಾ ಇದ್ದೀವಿ. ಸಚರಾಚರ ಜಗತ್ಪತಿಯಾಗಿರತಕ್ಕಂಥ ಪರಮಾತ್ಮ ಪಾಂಡವರ ಭಾಗವನ್ನು ಪಾಂಡವರಿಗೆ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಹಸ್ತಿನಾವತಿಗೆ ಬಂದು ಅಲ್ಲಿ ರಾಯಭಾರ ಮುರಿದು ಬೀಳುತ್ತೆ. ಸ್ವಲ್ಪ ದೂರ ನನ್ನ ಹಿಂದೆ ಬಾರಪ್ಪ ಅಂತ ಹೇಳಿಬಿಟ್ಟು ಕರ್ಣನನ್ನು ಕರೀತಾನೆ. ಕರ್ಣ ಪರಮಾತ್ಮನ ಜೊತೆಗೆ ರಥದಲ್ಲಿ ಬರ್ತಾ ಇರತಕ್ಕಂತಹ ಸಂದರ್ಭ. ಭೇದದಲ್ಲಿ ಕುರುಕುಲವ ಕೊಂದನು ಕೇಳುವ ಜನಮೇಜಯ ಮಹೀಪಾಲ ಅಂತ ಕುಮಾರವ್ಯಾಸ ಹೇಳ್ತಾನೆ. ಸಾಮೋಪಾಯವನ್ನು ರಾಯಭಾರದಲ್ಲಿ ಮಾಡಿದರೆ ಇದು ಕೂಡ ರಾಯಭಾರನೇ. ಭೇದೋಪಾಯದಿಂದ ಯಾವ ರೀತಿ ಕುರುಕುಲವನ್ನೇ ನಾಶ ಮಾಡ್ತಾನೆ ಅನ್ನತಕ್ಕಂಥ ಒಂದು ಸಂಧಿಯ ಸೂಚನೆ ಇದೆಯಲ್ಲ, ಅದು ಮುಂದುವರಿತಾ ಇದೆ. ಕರ್ಣನ ಸಂಪೂರ್ಣವಾಗಿರ್ತಕ್ಕಂಥ ವೃತ್ತಾಂತವನ್ನು ಕೃಷ್ಣ, ಆ ಭಗವಂತ ಪರಮಾತ್ಮ ಕರ್ಣನಿಗೆ ಹೇಳ್ತಿದ್ದಾನೆ. ಹೇಳಿದ ಮೇಲೆ ಅವನಿಗೆ ಬಹಳಷ್ಟು ಮನಸ್ಸಿಗೆ ನೋವಾಗಿದೆ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದನು, ಅಕಟಾ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರದುರುಹದೆ ಬರಿದೆ ಹೋಹುದೇ, ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಹುದೇ, ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆನುತ ಚಿಂತಿಸಿದ. ಪರಮಾತ್ಮ ಕರ್ಣನ ಒಂದು ವಂಶದ ವೃತ್ತಾಂತವನ್ನು ಕರ್ಣನಿಗೆ ಹೇಳಿದಾಗ ಅವನಿಗೆ ದುಃಖ ಉಮ್ಮಳಿಸಿ ಬರ್ತಾ ಇದೆ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅನ್ಕಂತನಂತೆ, ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಹುದೇ. ನನ್ನ ವಂಶಕ್ಕೆ ಇಟ್ಟುಬಿಟ್ಟ ಪರಮಾತ್ಮ ಕುರುವಂಶಕ್ಕೆ ಬೆಂಕಿಯನ್ನು. ಪಾಂಡವರು ನನ್ನ ತಮ್ಮಂದರು ಅಂತಕ್ಕಂಥ ವಿಚಾರವನ್ನು ನನಗೆ ತಿಳಿಸಿದ. ಈಗ ನಾನು ಪಾಂಡವರನ್ನು ಕೊಲ್ಲೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಕೌರವನ ಹತ್ರ ನಾನು, ದುರ್ಯೋಧನನ ಹತ್ರ ನಾನು ಪ್ರತಿಜ್ಞೆಯನ್ನು ಮಾಡಿದ್ದೆ. 5 ಜನ ಪಾಂಡವರ ತಲೆಗಳನ್ನು ಕತ್ತರಿಸ್ತಂದು ನಿನ್ನ ಪಾದ ಕೆಡುವುದೇ ಇದ್ದರೆ ನಾನು ನಿನ್ನ ಸ್ನೇಹಿತನೇ ಅಲ್ಲ ಅಂತ. ಈಗೇನು ಮಾಡಬೇಕು? ಹರಿಯ ಹಗೆ ಹೊಗೆದೋರದೆ ಉರುಹದೆ ಬರಿದೆ ಹೋಹುದೇ. ಏನು ಮಾಡಿದ? ತನ್ನ ವಂಶವನರುಹಿ ಕೊಂದನು ಹಲವು ಮಾತೇನೆನುತ ಚಿಂತಿಸಿದ. ನನ್ನ ವಂಶದ ವೃತ್ತಾಂತವನ್ನು ಹೇಳಿ ಕೌರವನನ್ನು ಕೊಂದ ಅಂದ್ಕಂತನಂತೆ ಮನಸ್ಸಿನಲ್ಲಿ. ಇನ್ನು ಕೃಷ್ಣನ ಹತ್ರ ಏನು ಅಂದಿಲ್ಲ. ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕೊಲಲಿಲ್ಲ, ಕೊಲ್ಲದೆ ಕಾದೆ ನಾದುಡೆ ಕೌರವೇಂದ್ರಂಗವನಿಯಲಿ ಹೋಗಲಿಲ್ಲ. ಯುದ್ಧದಲ್ಲಿ ಪಾಂಡವರನ್ನು ಕೊಲ್ಲಬೇಕಾ? ತಮ್ಮಂದರು ಕೊಲ್ಲೋ ಹಾಗಿಲ್ಲ. ಬಿಡಬೇಕಾ? ಬಿಡೋ ಹಾಗಿಲ್ಲ. ಕೌರವನ ಶತ್ರುಗಳೇ ಪಾಂಡವರು.
ಅವರ ತಲೆಗಳನ್ನು ತಂದು ನಾನು ನಿನ್ನ ಪಾದಕ್ಕೆ ಒಪ್ಪಿಸ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಬೇರೆ ಮಾಡಿದ್ದೀನಿ. ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು, ಭೇದೋಪಾಯವನ್ನು ಉಪಯೋಗಿಸಿಬಿಟ್ಟು ಇವತ್ತು ಪರಮಾತ್ಮ ನನ್ನನ್ನು ಕೊಂದು ಬಿಟ್ಟ. ತಾನಕಟ ಘನ ಚಿಂತೋದಧಿಯಲ್ಲಿ ಎನ್ನ ಎದ್ದವೋಲ್ ಮೌನದೊಲಿದ್ದನು ಆ ಕರ್ಣ. ಚಿಂತೆ ಅನ್ನತಕ್ಕಂಥ ಸಮುದ್ರದಲ್ಲಿ ಮುಳುಗಿ 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 ತೇಲ್ತಾ ಇದ್ದನಂತೆ. ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾನೆ ಪಾಪ. ಅವನಿಗೆ ದಿಕ್ಕು ತೋಚದಂಗೆ ಆಗಿಬಿಟ್ಟಿದೆ. ಅವಾಗ ಪರಮಾತ್ಮ ಸುಮ್ಮನೆ ಇರಬೇಕಲ್ಲ, ಸುಮ್ಮನೆ ಇರಿಸಕ್ಕೆ ಅವನು ಬಂದಿಲ್ಲ. ಏ ಕರ್ಣ, ಏನು ಹೇಳೈ ಕರ್ಣ, ಚಿತ್ತಗ್ಲಾನಿಯಾವುದು ಮನಕೆ, ಕುಂಟಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿಯಾವುದು ಮನಕೆ. ಯಾಕಪ್ಪ ಕರ್ಣ ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀಯ? ಪಾಂಡವರ ಜೊತೆ ಸೇರಬೇಕು ಅನ್ನತಕ್ಕಂಥ ಮನಸ್ಸು ನಿನಗೆ ಬರ್ತಿಲ್ವೇನು? ಹಾನಿ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ, ಮರುಳುತನ ಬೇಡ ನಾನು ನಿನ್ನ ಅಪದೆಶೆಯ ಬಯಸುವವನಲ್ಲ ಕೇಳಿಂದ. ಸತ್ಯವಾಗಲೂ ಕೂಡ ದೇವರಾಣೆ, ನಾನು ನಿನಗೆ ಹಾನಿ ಮಾಡಬೇಕು ಅನ್ನತಕ್ಕಂಥ ಮಾತಿನ ಸಂಕಲ್ಪದಿಂದ ಈ ಮಾತನ್ನು ಆಡಿಲ್ಲಪ್ಪ. ನುಡಿ ನುಡಿ ಮಾತಾಡಿ ಯಾಕೆ ಸುಮ್ಮನಿದೀಯ? ಮೌನವೇತಕೆ, ಮರುಳುತನ ಬೇಡ. ಸುಮ್ಮನೆ ಕುತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಾನು ನಿನ್ನ ಅಪದೆಶೆಯ ಬಯಸುವವನಲ್ಲ ಕೇಳಿಂದ. ನಿನಗೆ ಕೆಟ್ಟದ್ದಾಗಬೇಕು ಅನ್ನತಕ್ಕಂಥ ವಿಚಾರ ನನ್ನ ಮನಸ್ಸಿನಲ್ಲಿಲ್ಲ. ಅವಾಗಂತನಂತೆ ತಲೆ ನಿಧಾನವಾಗಿ ಮೇಲಕ್ಕೆತ್ತಿ ನೋಡ್ತಾನೆ, ಕಣ್ಣಿನಲ್ಲಿ ನೀರು. ಭಗವಂತ, ಮುರುಳು ಮಾಧವ, ಪಾಂಡೂರು ಅನ್ನತಕ್ಕಂಥ ಒಂದು ಹುಚ್ಚನ್ನು ನಿನ್ನ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಪರಮಾತ್ಮ ಕೃಷ್ಣ, ಪಾಂಡೂರು ಅನ್ನತಕ್ಕಂಥ ಮರುಳನ್ನು ಹೊತ್ತಿರತಕ್ಕಂಥ ಭಗವಂತ. ಮರುಳು ಮಾಧವ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಮರುಳು ಮಾಧವ, ಭೂಮಿ ಆಸೆಗೆ ಅಥವಾ ಐಶ್ವರ್ಯದ ಆಸೆಗೆ ನಾನು ವಶನಾಗ್ತಕ್ಕಂಥವನಲ್ಲ. ಕೌಂತೆಯರು ಸುಯೋಧನ ನೆರಗೆ ಬೆಸಗೈವಲ್ಲಿ ಮನವಿಲ್ಲ. ಆ ಕಡೆ ಪಾಂಡವರು, ಈ ಕಡೆ ದುರ್ಯೋಧನ, ಇವರು ನನಗೆ ಬರಲೇಬೇಕು, ನಮ್ಮ ಕಡೆ ಅಂತ ಹೇಳಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾನಿಲ್ಲ ಮರುಳು ಮಾಧವ. ಯಾಕೆ ಅಂದರೆ, ಹೊರೆತ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬೀ ಭರದೊಳಿದ್ದೆನು, ಕೌರವೇಂದ್ರನ ಕೊಂದೆ ಮರುಳು ಮಾಧವ ನೀನೆಂದ. 5 ಜನ ಪಾಂಡವರ ತಲೆಗಳನ್ನು ಕಚ ಕತ್ತರಿಸ್ಕೊಂಡು ತಗೊಂಡೋಗ್ಬಿಟ್ಟು ನನ್ನ ಧಣಿ ಆಗಿರತಕ್ಕಂಥ ದುರ್ಯೋಧನನ ಪಾದಕ್ಕೆ ಕೆಡಬೇಕು ಅಂತ ಇದ್ದೆ. ಅದನ್ನು ತಪ್ಪಿಸಿಬಿಟ್ಟಲ್ಲ ಪರಮಾತ್ಮ. ಅದನ್ನು ತಪ್ಪಿಸಿದ್ದಕ್ಕೆ ಕೌರವೇಂದ್ರ ಇವತ್ತು ಸತ್ತ. ಕೌರವೇಂದ್ರನ ಕೊಂದೆ ನೀನಿಂದ, ಕೌರವೇಂದ್ರನ ಕೊಂದೆ ನೀನಿಂದ. ಯಾಕೆ ಅಂದರೆ, ಒಡನೆ ಹುಟ್ಟಿದೆವೆಂಬ ಕಥನವ ನೆಡೆಗೊಡದೆ ಬಣ್ಣಿಸಿದೆ, ವಿಜಯನ ಅಗಡು ಬಾಣಕ್ಕೆ ಬಲಿಯೇ ನಿಕ್ಕುವ ಹದನ ಮಾಡಿಸಿದೆ. ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಆ ಅರ್ಜುನನ ಕುತ್ತಿಗೆಗೆ ಗುರಿಯಿಟ್ಟು ಅವನ ಕತ್ತನ್ನು ಕತ್ತರಿಸಬೇಕು ಅಂತ ಯೋಚನೆ ಮಾಡಿದ್ದೆ ಪರಮಾತ್ಮ. ಆದರೆ ತಮ್ಮಂದರು ಅಂತ ಹೇಳಿಬಿಟ್ಟು ಈ ಒಂದು ಅವಕಾಶವನ್ನು ತಪ್ಪಿಸಿಬಿಟ್ಟಲ್ಲಪ್ಪ. ನುಡಿದು ಫಲವೇ ನಿನ್ನೂ ಕೇಳೆನ್ನೊಡೆಯನಾದಂತ ಹೆನು ಬಾರೆನು, ಪಡವಿಯಲಿ ನೀ ಹರಹಿಕೊಳ್ಳು ನಿನ್ನವರ ನಿಲ್ಲಿಸಿಂದ. ಎಷ್ಟು ಸಾರಿ ಏನು ಮಾತಾಡಿದರೆ ಏನು ಪ್ರಯೋಜನ ಪರಮಾತ್ಮ? ನಾನು ಮಾತ್ರ ಪಾಂಡವರ ಕಡೆ ಬರಲ್ಲ, ಹೋಗು ಅವ್ರನ್ನ ಕಟ್ಕೊಂಡು ನೀನೇ ಯುದ್ಧಕ್ಕೆ ಬಾ, ಯಾರು ಬೇಡ ಅಂದರು. ಯಾಕೆ ಗೊತ್ತಾ ಭಗವಂತ, ನಿನ್ನ ಸಾಕ್ಷಿ ನಾನು ಹೇಳ್ತಿದ್ದೀನಿ. ವೀರ ಕೌರವರಾಯನೇ ದಾತಾರ
ಆತನ ಹಗೆಯ ಹಗೆ ಕೈವಾರವೇ ಕೈವಾರವಾದಂತ ಹೆನುಕುರು ನೃಪತಿ. ಶೌರಿ ಕೇಳೈ ನಾಳೆ ಸಮರದ ಸಾರವನು ಸಾರದಲ್ಲಿ ತೋರುವೆನು, ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನ ಎರಲಿ. ವೀರ ಕೌರವರಾಯನೇ ದಾತಾರ, ನನಗೆ ಕೌರವನೇ ನನ್ನ ದಣಿನೇ ನನಗೆ ದಾತಾರ, ಅನ್ನ ಕೊಟ್ಟಿರ್ತಕ್ಕಂಥ ಅನ್ನದಾತ. ಆತನ ಹಾಗೆಯೇ ಹಾಗೇ, ಆತನಿಗೆ ಯಾರು ಶತ್ರುಗಳು ಅವರು ನನಗೆ ಶತ್ರುಗಳು. ಆತನ ಕೈವಾರವೇ ಕೈವಾರ, ಆತನಿಗೆ ಯಾರು ಮಿತ್ರರೋ ನನಗೂ ಅವರೇ ಮಿತ್ರರು. ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು, ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನ ಎರಲಿ. ನಾಳೆ ನಡೀತಕ್ಕಂಥ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಶಕ್ತಿ ಏನು, ನನ್ನ ಪರಾಕ್ರಮ ಏನು, ನನ್ನ ಪ್ರತಿಷ್ಠೆ ಏನು ಎಲ್ಲವನ್ನ ತೋರಿಸ್ತೀನಿ. ಆ ಕಟ್ಗೆ ಹೋಗ ಪಾಂಡವರನ್ನು. ಆದರೆ ಪರಮಾತ್ಮ ಒಂದು ಮಾತು ಮಾತ್ರ ಸತ್ಯ ನೋಡು. ಪಾಪ ಕರ್ಣ ಯುದ್ಧರಂಗದಲ್ಲಿ ಎಷ್ಟು ವೀರನೋ ಅಷ್ಟೇ ವಿನಯವಂತ ಅಂತಾನಂತೆ. ಹಲವು ಮಾತೇನು, ಎಷ್ಟು ಮಾತಾಡಿದರೆ ಏನು ಪರಮಾತ್ಮ. ಅಖಿಳ ಜನಕ್ಕೆ ಎನ್ನುಳಿವು ಸೊಗಸದು, ಎಷ್ಟೋ ಜನಕ್ಕೆ ನಾನು ಬದುಕಿರೋದೇ ಬೇಕಿಲ್ಲ ಪರಮಾತ್ಮ, ನಾನು ಬದುಕಿರೋದೇ ಬೇಕಿಲ್ಲಪ್ಪ. ಇವಾಗ ಕೃಷ್ಣ ಮಾಡ್ತಿರೋದು ಅದನ್ನೇ. ಹಲವು ಮಾತೇನು ಅಖಿಳ ಜನಕ್ಕೆನ್ನುಳಿವು ಸೊಗಸದು, ಕೌರವೇಂದ್ರನೊಲುಮೆ ತಪ್ಪಿಸಿ ಭುವನದೊಳಗೆ ನಗಾಪ್ತ ಜನವಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಪ್ರಪಂಚದಲ್ಲಿ ಕೌರವನ್ನು ಬಿಟ್ಟರೆ ನನಗೆ ಯಾರು ಆಪ್ತರಿಲ್ಲ, ಅವನೊಬ್ಬನೇ ನನ್ನ ದಾತಾರ. ಸಲಹಿದನು ಮನ್ನಣೆಯಲೆ ನಗಗಳಿಕೆಯಲ್ಲದೆ ಹೀನ ವೃತ್ತಿಯ ಬಳಸಿ ನಡೆಸನು, ಕೌರವೇಂದ್ರನ ನಿಂತು ಮರೆದಪೆನು. ನನ್ನನ್ನು ಒಂದು ವಯಸ್ಸಿಗೆ ಬಂದ ಮೇಲಿಂದ ಕ್ಷಣ ಕ್ಷಣಕ್ಕೂ ನನ್ನನ್ನು ಕಾಪಾಡಿದನಪ್ಪ. ಹೆಂಗಪ್ಪ ಮರೀಲಪ್ಪ, ಮರೆತು ಬಿಟ್ಟು ನಾನು ಹೀನ ವೃತ್ತಿಯನ್ನು ಹಿಡೀಲ. ಸಲಹಿದೊಡೆಯನ ದಿವ್ಯ ಮಂತ್ರವ ಕಲಿಸಿದ ಆಚಾರ್ಯಕನ ಇದೇ ವಿದುರನೀತಿಯಲ್ಲಿ ಬರುತ್ತೆ. ಅನವರದೊಳಗೆ ತಲೆಗಾಯ್ದವನ ದುರ್ಭಿಕ್ಷದಲ್ಲಿ ಸಲಹಿದನ, ಜಲದೊಳು ಆಳ್ದನ ನೆತ್ತಿದನ ಉರಿಯೊಳಗೆ ಪರಿಹರಿಸಿದವನ ಮರೆವವನು ಇಳಿವನ ಈ ಕುಲಕೋಟಿ ಸಹಿತ ಮಹಾಂಧ ನರಕದಲ್ಲಿ ಅಂತ ವಿದುರ ಹೇಳ್ತಾನಲ್ಲ. ಹಂಗೆ ಹೆಂಗಯ್ಯ ದಾತಾರನ್ನು ಮರೆಯೋದು, ನಿನಗೇನಾದರೂ ಕರೆಯೋದಕ್ಕೆ ಹೆಂಗಯ್ಯ ಮನಸ್ಸು ಬಂತು ನನ್ನ ಪಾಂಡವರ ಕಡೆ? ಯಾಕೆ ಗೊತ್ತಾ ಪರಮಾತ್ಮ ಕೃಷ್ಣ ನೋಡಿದಣಿಯನು ಬಿರುದ ಹೊಗಳಿಸಿ ಹಾಡಿದಣಿಯನು, ನಿಚ್ಚಲುಚಿತವ ಮಾಡಿ ತಣಿಯನು, ಮಾನ ನಿಧಿಯನದೆಂತು ಮರೆದಪೆನು. ಕಾಡಲಾಗದು ಕೃಷ್ಣ ಖಾತಿಯ ಮಾಡಲಾಗದು, ಬಂದೆನಾದೊಡೆ ರೂಢಿ ಮೆಚ್ಚದು, ಕೌರವನ ಹಗೆ ಹರಿಬತನಗೆಂದ. ನನ್ನನ್ನು ನೋಡಿ ದಣಿಯದೇ ಇರ್ತಿರ್ಲಿಲ್ಲ ಅವನು. ನೋಡಿದರೆ ಕುಣಿತಿದ್ದ ನನ್ನನ್ನು ಕುಣಿತಾ ಇರ್ತಾನೆ. ನನ್ನನ್ನು ನೋಡಿ ತಣಿಯಲ್ಲ ಅಂದರೆ ಎಷ್ಟು ನೋಡಿದರೂ ನೋಡಬೇಕು ಅನ್ನಿಸ್ತಕ್ಕಂಥ ಮನಸ್ಥಿತಿಯ ಒಂದು. ನಿಚ್ಚಲುಚಿತವ ಮಾಡಿ ದಣಿಯನು, ಎಷ್ಟು ನನಗೆ ಉಪಚಾರ ಮಾಡಿದರೂ ಕಡಿಮೆನೆ ಮಾಡ್ತಾ ಇರ್ತಾನೆ. ಬಿರುದ ಹೊಗಳಿಸಿ ಹಾಡಿ ತಣಿಯನು, ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ದುಡ್ಡು ಕೊಟ್ಟು ನನ್ನನ್ನು ಹೊಗಳಿಸ್ತಾ ಇರ್ತಾನೆ. ಮಾನ ನಿಧಿಯನದೆಂತು ಮರೆದಪೆನು, ಒಂದು ಮಾನ ನಿಧಿಯಾಗಿರ್ತಕ್ಕಂಥ ಕೌರವನನ್ನು ಹೆಂಗೆ ನಾನು ಮರೆಯಲಿ ಕೃಷ್ಣ? ಕಾಡಲಾಗದು ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ, ಖಾತಿಯ ಮಾಡಲಾಗದು, ಬಂದೆನಾದರೆ ರೂಢಿ ಮೆಚ್ಚದು. ನಾನು ನಿಮ್ಮ ಕಡೆ ಬಂದರೆ ಜನ ಏನು ಅಂತಾರಯ್ಯ, ಮನುಷ್ಯರೇನಯ್ಯ, ನಾವು ಉಗುಳಿಸ್ಕೋಬೇಕಾಗುತ್ತೆ, ನಾವು ಮನುಷ್ಯತ್ವನೇ ಬಿಟ್ಟು ಬರಬೇಕಾಗುತ್ತಪ್ಪ. ಕೌರವನ ಹಾಗೆ ಹರಿಬತನಗಿಂದ, ಯಾವತ್ತೂ ಕೂಡ ಕೌರವನನ್ನು ಶತ್ರುತ್ವ ನನ್ನ ನಾಶಕ್ಕೆ ಕಾರಣವಾಗುತ್ತೆ. ಕೃಷ್ಣ ಬರಲ್ಲಪ್ಪ, ನನ್ನನ್ನು ಕಾಡಬೇಡ ಹೇಳ್ತಾನಂತೆ ಕೃಷ್ಣ. ನಾಳೆ ಬರತಕ್ಕಂಥ ಕುರುಕ್ಷೇತ್ರ ಯುದ್ಧದಲ್ಲಿ ಹೇಳ್ತೀನಿ ಕೇಳಿ, ಪ್ರತಿಜ್ಞೆ ಮಾಡ್ತೀನಿ. ಅರುಣ ಜಲದಜ್ಜದಲ್ಲಿ ಬೊಂಬಲು ಗೊರುಳ ಚೆಲುವಿನಲ್ಲಿರುವ ಲೊಟ್ಟಿಲ ಬೆರಳ ಸಮಿದೆಯಲಡಗಿದ ಕಿಳಾಹುತಿಯ ರಚನೆಯಲ್ಲಿ ನರಕಪಾಲದ ಪತ್ರೆಗಳ ತಿಲದೊರೆಳೆಗಳ
ಕೇಶೌಗದರ್ಭಾಂಕುರದಲ್ಲಿ ಆಹವದಿ ಯಜ್ಞದೀಕ್ಷಿತನ ಹೆನುತಾನೆಂದ. ಯುದ್ಧ ಅನ್ನತಕ್ಕಂಥ ಕುರುಕ್ಷೇತ್ರ ಅನ್ನತಕ್ಕಂಥ ಯುದ್ಧರಂಗದಲ್ಲಿ ಅರುಣ ಜಲರಾಜ್ಯದಲ್ಲಿ ರಕ್ತನೇ ತುಪ್ಪ ಬೊಂಬಲುಗರುಳ್ಳ ಚೆಲುವಿನಲ್ಲಿ ಕರುಳುಗಳೇ ಸಮಿತ್ತುಗಳು ಎಲುವಿನೊಟ್ಟಿಲ ಬೆರಳ ಸಮಿದೆಯಲ್ಲಿ ಎಲುವುಗಳು ಅವೆಲ್ಲ ಬೆರಳ ಸಮಿದೆಗಳು ದರ್ಭೆಗಳು ಅಡಗಿದ ಅಖಿಲಾಹುತಿಯ ರಚನೆಯಲ್ಲಿ ಆ ಭೂತಪ್ರೇತ ಪಿಶಾಚಾದಿಗಳಿಗೆ ನಾನು ಆಹುತಿ ಕೊಡ್ತಾ ಇದ್ರೆ ನರ ಕಪಾಲದ ಪತ್ರಗಳ ತಿಲದೊರಳೆಗಳ ಕೇಶೋಗದರ್ಭಾಂಗು ಆ ಕಪಾಲಗಳ ಪಾತ್ರಗಳು ನನಗೆ ಯಜ್ಞ ದೀಕ್ಷಿತನಾಗ್ತೀನಿ. ನಾನು ಯಜ್ಞವನ್ನು ಮಾಡ್ತೀನಿ, ಕುರುಕ್ಷೇತ್ರ ಯುದ್ಧ ಅನ್ನತಕ್ಕಂಥ ಯಜ್ಞವನ್ನು ಮಾಡ್ತೀನಿ ನಾನು. ಪರಮಾತ್ಮ ತೋರಿಸ್ತೀನಿ ನನ್ನ ಪರಾಕ್ರಮ ಏನು ಅನ್ನೋದನ್ನು ನೋಡ್ತೀರಿ ನೀನೆ. ಮಾರಿ ಗೌತಣವಾಯಿತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯ ಪತಿ ಅವಸರಕ್ಕೆ ಶರೀರವನ್ನು ನೂಕುವೆನು. ಆದರೆ ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾಣಿ. ನಾಳೆ ಬೆಳಿಗ್ಗೆ ಮಾರಿಗೌತಣವಾಯಿತು ನಾಳಿನ ಭಾರತವು. ನಾಳೆ ನಡೀತಕ್ಕಂಥ ಕುರುಕ್ಷೇತ್ರ ಯುದ್ಧ ಮಾರಿಗೌತಣವನ್ನು ಹೇಳಿಸ್ತೀನಿ. ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟ್ಯಾನಗಟ್ಟಲೆ ಸೈನ್ಯವನ್ನು ಕೊಂದು ಭೂತಪ್ರೇತ ಪಿಶಾಚಾದಿಗಳಿಗೆ ಆಹುತಿ ಕೊಡದೇ ಇದ್ದ ನಾನು ನಿನ್ನ ಪ್ರಕಾರ ಕುಂತಿ ಮಗನೇ ಅಲ್ಲ, ನನ್ನ ಪ್ರಕಾರ ದುರ್ಯೋಧನನ ಭಂಟನೇ ಅಲ್ಲ. ಪ್ರತಿ ಅವಸರಕ್ಕೆ ಶರೀರವನ್ನು, ನನ್ನ ಶರೀರ ಇದ್ರೇನು ಬಿಟ್ಟರೇನು ನನ್ನ ಧನಿಯಾಗಿರ್ತಕ್ಕಂಥ ಕೌರವನ ಒಂದು ಅನುಕೂಲಕ್ಕೆ ನನ್ನ ಶರೀರವನ್ನೇ ನೂಕಿಬಿಡ್ತೀನಿ. ಕೊಟ್ಟು ಮಾತು ತಪ್ಪಲ್ಲ. ಆದರೆ ಪರಮಾತ್ಮ ನೀನು ಭಗವಂತ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ, ಜಗನ್ನಿಯಾಮಕ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ. ಬಂದು ಒಂದು ಮಾತನ್ನು ಕೇಳ್ತಿದೀಯ. ಇಷ್ಟೆಲ್ಲ ನೀನು ಸುತ್ತಿ ಬಳಸಿ ಮಾತಾಡ್ತಿರೋದಕ್ಕೆ ಅರ್ಥ ಏನು ಗೊತ್ತಾ? ಅಪ್ಪ, ನಿನ್ನ ತಮ್ಮಂದರು ಪಾಂಡವರು ಏನು ಮಾಡಬೇಡವ್ರನ್ನ ಯುದ್ಧರಂಗದಲ್ಲಿ ಅಂತ ತಾನೇ ಕೇಳಕ್ಕೆ ನೀನು ಬಂದಿರೋದು. ಅದಕ್ಕೆ ನಾನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಖನಾಣಿ. ನನ್ನ ತಂದೆಯಾಗಿರತಕ್ಕಂಥ, ನಾನು ನಂಬಿರತಕ್ಕಂಥ ಸೂರ್ಯ ಪರಮಾತ್ಮನ ಪಾದಾರವಿಂದದ ಸಾಕ್ಷಿ, ಸೂರ್ಯ ನಾರಾಯಣನ ಸಾಕ್ಷಿ, ನಿನ್ನಯ ವೀರರೈವರ ನೋಯಿಸೆನು. 5 ಜನ ವೀರರನ್ನು ನಾನು ಏನು ಮಾಡಲು ಹೋಗು. ಆವಾಗ ಪರಮಾತ್ಮ ಬಂದಿದ್ದದಕ್ಕೆ ಎನಲು ಕರ್ಣನ ದೃಢವ ಕಂಡನು ಮನದೊಳುತ್ಸಾಹಿಸಿದನು. ಅವನ ಮನಸ್ಸಿನ ದೃಢವನ್ನು ಕಂಡ. ಪಾಂಡವರ 5 ಜನವರನ್ನು ಕೂಡ ಅವನೇನು ಮಾಡಲ್ಲ ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಅವನು ದೃಢಪಡಿಸಿಕೊಂಡ. ಮನಸ್ಸಿನಲ್ಲಿ ಏನೋ ಒಂದು ರೀತಿ ಸಂತೋಷ ಅವನಿಗಾಯಿತು. ಆದೊಡೆ ತನಯರೈವರಹದನು ನಿನ್ನದು ಬಲುಹ ಮಾಡುವಡೆ ಮನಕ್ಕೆ ಕತಿಯಹುದು. ಆಯ್ತಪ್ಪ, ಈಗ 5 ಜನ ತಮ್ಮಂದರು ಪ್ರಾಣನು ನಿನ್ನ ಕೈಯಲ್ಲಿದೆ. ಹಗಲೆಲ್ಲ ಮಾತಾಡಿದರೆ ತಪ್ಪಾಗುತ್ತೆ, ಒಳ್ಳೆಯದಾಗಲ್ಲ, ಬಲವಂತ ಮಾಡಬಾರ್ದು. ಅರುಹದಿರ್ದೊಡೆ ತನಗೆ ಗುಣವಲ್ಲೆಂಬ ಕಾರಣ ವಿನಿತನು ಡಯಿಸಿದೆನು ನೀ ಸುಖಿಯಾಗು ಹೋಗಿ. ನನಗೆ ಗೊತ್ತಿದೆ ಪಾಂಡವರು ನಿನ್ನ ತಮ್ಮಂದರು ಅಂತ. ಹೇಳದೆ ಇದ್ದರೆ ತಪ್ಪಾಗುತ್ತೆ ಅಂತ ಹೇಳಿದ್ದೀನಿ. ಸುಖಿಯಾಗಪ್ಪ ನೀನು, 100 ವರ್ಷ ಬಾಳು, ಸಮಾಧಾನವಾಗಿ ಆರಾಮಾಗಿ ಚಿರಂಜೀವಿಯಾಗು ಅಂತೇಳಿ ಆಶೀರ್ವಾದವನ್ನು ಮಾಡಿದನಂತೆ ಪರಮಾತ್ಮ. ಇನ್ನೊಂದು ಮಾತು ಹೇಳಿದ, ಅಪ್ಪ ಬಂದರುಳ್ಳಿತು ಬಾರದಿದ್ದೊಡೆ ಕಂದಾ ಕೇಳೈ ಮಧುರ ವಚನದಿ ಮಂದಮತಿಯನು ತಿಳುಹಿ ತಮ್ಮಂದಿರಿಗೆ ರಾಜ್ಯವನು ಇಂದು ಕೊಡಿಸುವುದು. ಈಗ ನೀನು ಬಂದರೆ ಭಾಳ ಒಳ್ಳೆಯದು, ಬರೆದಿದ್ದರೆ ಆ ದುರ್ಯೋಧನಿಗೊಂದು ಮಾತಾಡಿಸ್ಬಿಟ್ಟೀಗ ನಿನ್ನ ತಮ್ಮಂದರು ಅಂತ ಹೇಳಿಸಿ ಒಪ್ಪಿಸಿಬಿಟ್ರೆ ಯುದ್ಧನೇ ನಿಂತು ಹೋಗುತ್ತೆ, ಎಷ್ಟೋ ಜನರ ಪ್ರಾಣ ಉಳಿಯುತ್ತಪ್ಪ. ನೋಡ್ರಿ, ಕೃಷ್ಣನ ಒಂದು ತಂತ್ರ ಹೆಂಗಿದೆ ಅಂದರೆ, ಇಷ್ಟೊತ್ತು ನಾನು ಹೇಳಿದ್ದನ್ನು ದುರ್ಯೋಧನನ ಹತ್ರ ಹೇಳಬೇಡ ಅಂದರೆ ಕರ್ಣೋಗಿ ಹೇಳಿಬಿಡ್ತಿದ್ದೆ. ಆದರೆ ಇವನೇನು ಹೇಳ್ತಾನೆ, ಹೇಳು ಅಂತಾನೆ. ಆವಾಗ ಅವನು ಹೇಳಲ್ಲ ಅಂತ. ಬಿಸಸನದ ಕಟ್ಟಾಳು ಮಂತ್ರವನೆ ಸಗಲಾಗದು ತನ್ನ ವೀರಕ್ಕೆ ಮೊಸುಳಹುದು ಮರವೈರಿ ಸಂಧಿಯ ನರೆಯ ನಾನಿಂದ. ಕೃಷ್ಣ, ನಾನು ಮಾತ್ರ ಹೇಳಲ್ಲ, ನಾನು ಹೆಂಗೆ ಹೇಳೋಕ್ಕಾಗುತ್ತೆ ದುರ್ಯೋಧನನಿಗೆ? ನಾನು ದುರ್ಯೋಧನನ ಕಟ್ಟಾಳು ಮತ್ತಂಥದ್ದು ನಾನು ಹೋಗ್ಬಿಟ್ಟು ಪಾಂಡವರು ನನ್ನ ತಮ್ಮಂದರು ನಾನು ಯುದ್ಧ ಮಾಡಲ್ಲ ಅಂತ ಹೇಳಲೆ.
ಸೂತರಾಮನೊಪ್ಪಲ್ಲ, ಅವನ ಹತ್ರ ಸುದ್ದಿನೇ ಎತ್ತಲ್ಲ ಅಂತ. ಪರಮಾತ್ಮನಿಗೆ ಅದೇ ಬೇಕಾಗಿರೋದು. ಆವಾಗ ಸ್ವಲ್ಪ ತಾದ್ಮೇಲೆ ಕೇಳ್ತಾನಂತೆ ಕರ್ಣ, ಕಳುಹಬೇಕುದು ದೇವ ದಿನಪತಿ ಇಳಿದನ ಅಪರಾಂಬುದಿಗೆ, ಸಂಪರತೆ ಹೇಳಿದ ಹೊತ್ತಿಂದೀಗ ನೆಟ್ಟನೆ ನೀವು ಪಾಂಡವರು, ಹುಲುಸರವೆ ಹಾವುದು ಹುತ್ತಿನ ಬಳಿಯರಿರ ಲಗ್ನರಿಗೆ, ಪಿಸುಣರ ಬಳಕೆ ಹೋಗುವುದು ಕಳುಹಬೇಕೆಂದೆರಗಿದನು ಕರ್ಣ. ಏಕೆಂದರೆ ಅಂಥ ಪರಿಸ್ಥಿತಿ ಗ್ರಾಚಾರ ಹೆಚ್ಚು ಕಮ್ಮಿ ಆದರೆ ಹುಲ್ಲು ಸರವೇ ಹಾವಹುದು, ಹುಲ್ಲು ಸರನೇ ಹಾವಾಗ್ಬೋದು. ಈ ಅಕ್ಕಪಕ್ಕದವರೆಲ್ಲ ಗೋಡಿಗೂ ಕಿವಿಗಳಿವೆ ಅಂತಾರಲ್ಲ, ಹಾಗೆ ಪಿಸುಣರಿದ್ದಾರೆ. ಒಬ್ಬರು ಮಾತಿನ ಇನ್ನೊಬ್ಬರಿಗೆ ತಗೊಂಡೋಗಿ ತಂಟೆಕೋರರು ಅಂಥವ್ರು. ಮತ್ತು ನಾವು ಮಾತಾಡಿದ್ದನ್ನು ನೋಡಿಬಿಟ್ರೆ ಪರಿಸ್ಥಿತಿ ಮೊದಲೇ ಸರಿ ಇಲ್ಲ. ಆವಾಗ ಅದನ್ನು ತಗೊಂಡೋಗಿ ದುರ್ಯೋಧನ ಹತ್ರ ಹೇಳಿದರೆ ಅವನಿಗೆ ಎಷ್ಟು ಬೇಜಾರಾಗಬೇಕು. ಅದಕ್ಕೆ ನಮಸ್ಕಾರ. ಆಮೇಲೆ ಆ ಸಾಯಂಕಾಲ ಆಗ್ತಾ ಇದೆ, ಪರಮಾತ್ಮ ನನ್ನನ್ನು ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ. ಬೀಳುಕೊಂಡನು ಮನೆಗೆ ಬಂದನು ವಿಶಾಲಮತಿ ಚಿಂತಿಸಿದನು. ಅವಾಗೊಂದು ಮಾತು ಹೇಳಿದ ಕೃಷ್ಣ, ನೋಡಪ್ಪ ಆಯಿತು ನೀನು ಮನೆಗೆ ಹೋಗು, ಭಾಳ ಸಂತೋಷ. ಆದರೆ ನಾಳೆ ಸಾಯಂಕಾಲ ನಾಳೆ ದಿನ ಆ ಗಂಗಾ ನದಿ ತೀರಕ್ಕೆ ನಿನ್ನ ತಾಯಿ ಕುಂತಿ ಬರ್ತಾಳೆ ಕಣೋ. ನಿನ್ನನ್ನು ನೋಡ್ದಂಗೆ ಎಷ್ಟು ದಿನ ಆಗಿದೆ. ಎದುರಿನಲ್ಲಿ ಓಡಾಡ್ತಾ ಇದ್ದರೂ ಕೂಡ ಕುಂತಿದ್ದೇವಿ. ನೀನು ಮಗ ಅಂತ ಗೊತ್ತಿಲ್ಲಪ್ಪ. ನೀನು ಹೋಗಿ ನಿನ್ನ ಪರಿಚಯವನ್ನು ಮಾಡ್ಕ್ಯಾ, ಉದ್ದಕ್ಕೆ ನಮಸ್ಕಾರ ಮಾಡು, ಆಯನ ಆಶೀರ್ವಾದವನ್ನು ಪಡಿ ಅಂದಿದ್ದಕ್ಕೆ ಅವನಿಗೆ ಭಾರೀ ಸಂತೋಷ ಆಗಿಬಿಡ್ತು. ಬೀಳುಕೊಂಡನು ಮನೆಗೆ ಬಂದು ವಿಶಾಲಮತಿ ಚಿಂತಿಸಿದನು, ಸಿರಿಲೋಲ ಮಾಡಿದ ತಂತ್ರ ಮನದಲ್ಲಿ ನೆಟ್ಟು ಬೇರೂರಿ. ಪರಮಾತ್ಮ ಮಾಡಿರ್ತಕ್ಕಂಥ ತಂತ್ರ ಅವನ ಮನಸ್ಸಿನಲ್ಲಿ ನೆಟ್ಟು ಬೇರೋರು ಬಿಟ್ಟಿದೆಯಂತೆ. ಅದೇ ಚಿಂತೆ ಮನೆಗೆ ಬಂದ ಮೇಲೆ ಕಾಳು ಮಾಡಿದ ನಕಟ ಕೌರವ ಬಾಳಲರಿಯದೆ ಕೆಟ್ಟ. ಹಾಳ ಮಾಡಿಟ್ಟುಬಿಟ್ಟ ಕುರುವಂಶವನ್ನು. ಕೌರವನಿಗೆ ಬಾಳೆ ಎಲ್ಲ ಕೆಟ್ಟ ಮುಣ್ಣೈಕೊಂಡು ಹೋಗ್ತಾನೆ. ಗೋಪಾಲ ಬರಿದೇ ಬಿಡನು ಜೀವವ ಕೊಳ್ಳದಿರನೆಂದ. ಇವನು ಗೋಪಾಲ ಸಾಮಾನ್ಯವಾಗಿರತಕ್ಕಂಥವನಲ್ಲ, ಜೀವ ಕೊಳ್ಳ ತನಕ ಬಿಡಲ್ಲ ಅಂತ ಹೇಳಿಬಿಟ್ಟು ಆವಾಗ ಏನಾಗ್ಬಿಡ್ತು ಅಂದರೆ, ವೀರರ ವಿಸುತನೊಂದು ದಿನ ರವಿವಾರದಲ್ಲಿ ಪರಿತೋಷಮಿಗೆ ಭಾಗೀರಥಿ ತೀರದಲ್ಲಿ ತಾತಂಗರ್ಘ್ಯವನ್ನು ಕೊಡುತ್ತ ಸಾರ ಮಂತ್ರವ ಜಪಿಸುತ್ತಿರಲು ಔದಾರ್ಯದ ಸುರ ತರುವ ಕುಂತಿ ನಾರಿ ಕಾಣಲು ಬಂದಳು ಆತ್ಮಜನಿದ್ದ ನದಿಗಾಗಿ. ಹಿಂಗೇ ಇರಬೇಕಾದ್ರೆ ಒಂದಿನ ಭಾನುವಾರದ ದಿನ ಪರಿತೋಷ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿಬಿಟ್ಟು ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿ ಕರ್ಣ ಆ ಗಂಗಾ ನದಿ ತೀರಕ್ಕೆ ಹೋದರೆ, ಆ ತಾಯಿಗೆ ಹೋಗಿ ಹೇಳಿದ ಕೃಷ್ಣ ಕೂಡ, ಅಮ್ಮ ನೀನು ಗಂಗಾ ನದಿ ತೀರಕ್ಕೆ ಕರ್ಣ ಬರ್ತಾನೆ, ಹೋಗಿಬಿಟ್ಟು ನೀನು ವರವನ್ನು ಕೇಳಬೇಕು. ಯುದ್ಧರಂಗದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಮತ್ತೆ ತುಣಬೇಡ, ಇಟ್ಟ ಗುರಿಯನ್ನು ಮತ್ತೆ ತಪ್ಪಬೇಡ ಅಂತ ಹೋಗಿ ಅವನನ್ನು ವರ ಕೇಳಿಬಾ ಅಂತ ಹೇಳಿದಾಗ ಅವಳು ಸಂತೋಷಪಟ್ಟು ಆ ನದಿ ತೀರಕ್ಕೆ ಬರ್ತಾಳೆ. ಸೀದಾ ಸಾರಮಂತ್ರವ ಅವನ ಅರ್ಘ್ಯ ಕೊಡಬೇಕಾದ್ರೆ ಸರಿಯಾಗಿ ಆ ತಾಯಿ ಬಂದುಬಿಟ್ಲು ಕುಂತಿದ್ದೇವಿ. ಬರಲು ತಾಯಿಗಿದಿರಾಗಿ ರವಿಸುತನಿರದೆ ಬಂದನು, ದಂಡದಂತಿರೆ ಚರಣದಲ್ಲಿ ಮೈಯಿಕ್ಕಲಾತನ ನೊಸಲ ನೆಗಹಿದಳು. ಬರಸೆಳೆದು ಬಿಗಿದಪ್ಪಿದಳು ನೀರು ರವಣಿಸಿದವು ನಯನದಲ್ಲಿ ನೆರೆ ಕೊರಳಿಗೌಕಿ ತಾನಳಲಿನ ಬುದಿಯೊಳಗೆ ಅದ್ದಳ ಕುಂತಿ. ಎಷ್ಟೋ ವರ್ಷಗಳಾದ ಮೇಲೆ ಇಬ್ಬರು ಸಮಾಗಮ. ಆವಾಗ ತಾಯಿಯನ್ನು ನೋಡಿ ಓದಕ್ಕೆ ದಂಡ ಬಿದ್ದಂಗೆ ನಮಸ್ಕಾರ ಮಾಡ್ತಾರೆ, ಅಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಎಬ್ಬಿಸಿ ಇಬ್ಬರು ಕೂಡ ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಇಬ್ಬರು ಕಣ್ಣಲ್ಲೂ ನೀರು. ಆ ಸಮಯದಲ್ಲಿ ಗಂಗೆ ನಾರೀ ವೇಷದಲ್ಲಿ ನಡೆ ತಂದಳೆಲೆ ಕುಂತಿ ಸತಿಯೇ ಕೈ ಎಡೆಯ ಕಂದನ ನೊಪ್ಪುಗಳು ನೀನು ಈ ಸುದಿನ ಇವನಾಗು ಹೋಗಿ ನಗಾಸಿಯನು ತಲೆಗಾಯ್ದೆನು ಎನ್ನಯ ಭಾಷೆ ಸಂದುದೆನುತ್ತ ತಾಯಿಗೆ ಕೊಟ್ಟಳಾತ್ಮಜನ. ಅಮ್ಮ ಇಷ್ಟು ದಿನ ನಾನು ಕಾಪಾಡಿಕೊಂಡಿದ್ದೆ, ಈಗ ನೀನು ಬಂದಿದ್ದಿ, ಇವನು ಬಂದಿದ್ದಾನೆ, ನಿನ್ನ ಮಗನನ್ನು ನೀನು ನಿನಗೆ ಒಪ್ಪಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ಗಂಗಾದೇವಿ ಅಲ್ಲೇ ಪ್ರತ್ಯಕ್ಷ ಆಗಿ ಒಪ್ಪಿಸಿಬಿಟ್ಲಂತೆ ತಾಯಿ ಕುಂತಿಗೆ. ಇರಲಿರಲು ರವಿ ಬಂದನೆಕ್ಕಟಿ ಕರೆದ ನೀತನ ಕಿವಿಗಳೆಲ್ಲವನೊರೆದನೇ ನಿನಗೆಲೆ ಮಗನೇ ಕುಂತಿದೇವಿ ತಾಯಹುದು ಮುರಹರನ ಮತದಿಂದ ನಿನ್ನಯ ಸರಳ ಬೇಳಲು ಬಂದಳಂದಿನ ಸರ ಹರಿಗೆ ಕವಚವನಿತ್ತವೋಲ್ ಮುರುಳಾಗಬೇಡ. ಇದ್ದಕ್ಕಿದ್ದಂಗೆ ಸೂರ್ಯ ಪ್ರತ್ಯಕ್ಷನಾಗಿಬಿಟ್ಟ ಇವನಿಗೆ. ಪಕ್ಕಕ್ಕೆ ಕರೆದ, ಬಾರ ಇಲ್ಲಿ. ಆಗ ಏನಪ್ಪ ನೀನು ಬಂದು ಅಂತ ಬಂದ ಇವನು ಕರ್ಣ. ಕುಂತಿದೇವಿ ಬಂದಿದ್ದಾಳೆ ಕಣೋ, ವರ ಬೇಡಕ್ಕೆ ಬಂದಿದ್ದಾಳೆ, ಬಾಣ ತೊಡಬೇಡ,
ಇಟ್ಟು ಗುರಿ ತಪ್ಪಬೇಡ. ಅವತ್ತು ದೇವೇಂದ್ರರು ಬಂದು ಕವಚ ಕೇಳ್ದ, ಕೊಟ್ಬಿಟ್ಟೆಲ್ಲ, ಹಂಗಿಗಿನ ಕೊಟ್ಟಿಯ, ಹುಷಾರಾಗಿರು ಅಂತ ಹೇಳಿ ಅವನು ಹೋದ. ಬೆಸಸಿದುದಕ್ಕೆ ಹಸಾದವೆಂದನು ಬಿಸಜ ಬಂಧುವ ಕಳುಹಿದನು, ಮನ್ನಿಸಿದ ನಿತ್ತಲು ಮಾತೆಯನು ಭಯಭರಿತ ಭಕ್ತಿಯಲಿ. ವಸೆದು ವಿಜಯಂಗೈದ ಹದನನು ಉಸುರಬೇಹುದು ತಾಯೇ ಎನೆ ಶೋಕಿಸುತ ನುಡಿದಳು ಕುಂತಿ ಕರ್ಣನ ಸೆಳೆದು ಬಿಗಿದ. ಯಾಕಮ್ಮ ಅಳ್ತಿದೀಯಾ, ಏನು ಸಮಾಚಾರ? ಎಷ್ಟೋ ವರ್ಷಗಳಾದ್ಮೇಲೆ ಸಮಾಗಮ ಪಾಪ ಇಬ್ಬರದು. ಏನಮ್ಮ ವಿಚಾರ? ಏನಮ್ಮ ನೀನು ನನ್ನ ತಾಯಿ ಎಂಬುದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ, ಮಗನೇ ಇಲ್ಲ ಮಗ ಎಂಬುದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಪಾಪ ಇಬ್ಬರು ಸಂತೋಷ ಪಡ್ತಿದ್ದಾರೆ. ಯಾಕಮ್ಮ, ಏನು ಬಂದು, ಏನು ಸಮಾಚಾರ, ಯಾಕೆ ಅಂತ ಕೇಳಿದರೆ, ಮಗನೇ ತಮ್ಮಂದಿರನು ಪಾಲಿಸು, ನಿನ್ನ ತಮ್ಮಂದಿರನ್ನು ಕಾಪಾಡಪ್ಪ, ಇವೆ ಕಡತನವನು ಮಾಡು, ನೀನು ಲಗಿಸುವರೆ ಕುರುಪತಿಯ ನಿನಗವರಿಗೆ ಅವರಿದಿರೆ ಇತ್ತಂಡ. ಅವರು ನಿನ್ನ ಶತ್ರುಗಳೇನಪ್ಪ, ನಿನ್ನ ತಮ್ಮಂದರು ಕಣೋ, ನೀನು ಹೋಗಿಬಿಟ್ಟು ಕೌರವನ ಕಡೆ ಇದೆಯಲ್ಲೋ. ಸೊಗಸುತ್ತಾನೆಂದು ಎಂದುದನು ವಿಸುರರ ಬಗೆಯ ನೀ ಕೇಳದಿರು, ನೀ ಮನ ಬಿಗಿಸದಿರು, ಸಲಿಸೆನ್ನ ವಚನವನೆಂದಳ ಕುಂತಿ. ನಿನ್ನ ತಮ್ಮಂದರು ಪಾಂಡವರು, ಬೇರೆಯವ್ರ ಮಾತನ್ನು ನೀನು ಕೇಳಬೇಡ, ದುರ್ಯೋಧನ ಮಾತನ್ನು. ಬಾ ನಮ್ಮ ಕಡೆಗೆ, ಪಾಂಡವರು ನೀನೊಬ್ಬನು 6 ಜನ ಆಗ್ತೀಯ, ಭಾಳ ಸಂತೋಷ, ಬಾರಪ್ಪ ನಮ್ಮ ಕಡೆಗೆ ಬಂದುಬಿಡು ಅಂದಾಗ ಹೇಳ್ತಾನಂತೆ ಅವನು, ತಾಯಹುದು ನಾ ಬಲ್ಲೆ ಇದು ಸಂಜಾಯತವು, ಪಾಂಡವರು ತಮ್ಮದಿರು, ಈ ಉಭಯ ರಾಯರಲ್ಲಿ ಪಟ್ಟದ ಹಿರಿಯ ತಾನಹುದು. ನೀನು ತಾಯಿ ಅಂತ ಗೊತ್ತು, ಪಾಂಡವರು ತಮ್ಮಂದರು ಅಂತ ಗೊತ್ತು, ನಾನು ದೊಡ್ಡೋನು ಅಂತನೂ ಗೊತ್ತು, ಕೌರವರು ಪಾಂಡವರು ಇಬ್ಬರು ರಾಜರಾಗಲ್ಲ ಅಂತನೂ ಗೊತ್ತು, ರಾಜರಾಗೋದು ನಾನೇ ಅಂತನೂ ಗೊತ್ತು, ನಾನೇ ಪಟ್ಟದ ಹಿರಿಯ ಅಂತನೂ ಗೊತ್ತಮ್ಮ. ರಾಯನೆನ್ನನು ನೆಚ್ಚಿ ಹೊರೆದನು ಸಾಯಲಳುಕುವೆನೆ, ಸುಡೇತರದೀಳೆಯ ಬಾಳಿಕೆ ಕೃತಜ್ಞತೆಗಿಲ್ಲಿ ಗತಿಯಿಂದ. ಆದರೆ ಇಷ್ಟು ದಿನ ಕಾಪಾಡಿರ್ತಕ್ಕಂಥವ್ರು ಯಾರಮ್ಮ? ನನ್ನ ನೀವು ಬಂದು ಕಾಪಾಡಿದಿರ, ಕೃಷ್ಣ ಕಾಪಾಡಿದ್ನ, ಪಾಂಡವರು ಕಾಪಾಡಿದ್ರೆ, ನನ್ನ ತಮ್ಮಂದರು ಕಾಪಾಡಿದ್ರ, ಅವನೇ ನನ್ನ ದಾತಾರ. ಪ್ರತಿ ಕ್ಷಣದ ಯೋಗಕ್ಷೇಮವನ್ನು ನೋಡಿ ನನ್ನನ್ನು ಕಾಪಾಡಿದ್ದಾನೆ ದುರ್ಯೋಧನ. ಅವನಿಗೆ ಪತಿಗೆ ಮಲೆವರ ಗಂಡ, ನಾನು ಸಾಮಾನ್ಯದವನಲ್ಲ, ಅವನನ್ನು ಅಷ್ಟು ಸುಲಭವಾಗಿ ಬಿಡ್ತೀನಿ ನಮ್ಮ, ಬಿಡಕ್ಕೆ ಸಾಧ್ಯವೇ ಇಲ್ಲಮ್ಮ. ನಾನು ಪಾಂಡವ್ರ ಕಡೆ ನಿಮ್ಮ ಕಡೆ ಬರೋಕ್ಕಾಗದೇ ಇಲ್ಲ. ರಾಯನೆನ್ನನು ನೆಚ್ಚಿ ಹೊರೆದನು ಸಾಯಲಳುಕುವೇನೆ, ಅವ್ರ ಕಡೆ ನಿಮ್ಮ ಕಡೆ ಬರದೇ ಇದ್ರೆ ಸಾಯ್ತೀಯಪ್ಪ ಅನ್ನೋದಾದರೆ ಸತ್ಯ ಸಾಯ್ತೀನಿ ಬಿಡು, ಇಬ್ಬರು ವಚನನೂ ನೆರವೇರಿಸಿದಂಗೆ ಆಗುತ್ತಲ್ಲ. ಮಕ್ಕಳೈವರಿಗಾ ಹಿರಿಯನದು ತಕ್ಕ ಮಾತೆಲೆ ತಾಯಿ, ಸಂದೇಹಕ್ಕೆ ನೆಲೆ ಇಲ್ಲ ಇದು ನಿಲ್ಲಲಿ ಧಾರುಣಿಯ ಬಯಸುವರೆ. ಮಕ್ಕಳೊಳಗೆ ನಾನು ದೊಡ್ಡವನು ಅಂತ ಹೇಳಿಬಿಟ್ಟು ಯಾವನನ್ನು ಭೂಮಿ ಇಷ್ಟು ದಿನ ಇಲ್ಲದೇ ಇರೋ ನಾನು ಬಂದು ನಾನು ಮಹಾರಾಜನಾಗ್ತೀನಿ ಅಂತ ಹೇಳಿದರೆ ಯಾವನನ್ನು ಬಾಯಕುಗಳಲ್ಲೇ ನಮ್ಮ ಹೆಂಗಮ್ಮ ದುರ್ಯೋಧನನ್ನು ಪ್ರಾಣ ಕಾಪಾಡಿದವನು ಬಿಟ್ಟು ಬರ್ತೀಯ? ಅದಕ್ಕೆ ಬರೋಕ್ಕಾಗಲ್ಲ. ಇಂದು ನೀವರು ಹಿದ ಬಳಿಕ ರವಿನಂದನನು ಎಂದು ಅರಿದೆನಲ್ಲದೆ, ಹಿಂದೆ ದುರ್ಯೋಧನನು ಅದಾವುದ ನೋಡಿ ಸಲಹಿದನು, ಬಂದು ಪಾಂಡವರೊಡನೆ ಕೂಡಿದರಿಂದು ನಗದೇ ಲೋಕ, ಅಂತಿರಲಿಂದು ನಿಮ್ಮಡಿ ಬಂದ ಕಾರ್ಯವ ಬೆಸಸಿ ನೀವೆಂದ. ಇವತ್ತು ನೀವು ಹೇಳಷ್ಟತಿ ಪಾಂಡವರು ತಮ್ಮಂದರು ಅಂತ ಗೊತ್ತಾಯ್ತಾಗಲಿ, ಮುಂಚೆ ನನ್ನ ಹಿಂದಿನಿಂದ ಕಾಪಾಡಿರ್ತಕ್ಕಂಥವನೇ ಯಾರು? ದುರ್ಯೋಧನನೇ ಕಾಪಾಡಿದ್ದಾನೆ. ಮತ್ತಿವತ್ತು ನಾನು ಅವನು ಬಿಟ್ಟು ಬಂದು ನಿಮ್ಮ ಜೊತೆಗಿದ್ದರೆ ಲೋಕ ನಗಲ್ಲೆ. ಮತ್ತು ನೀನು ಬಂದಿರೋ ವಿಚಾರ ಹೇಳು ಅಂದಾಗ ತಾಯಿ ಹೇಳ್ತಾಳಂತೆ, ಆದೊಡೈವರ ಮಕ್ಕಳನ್ನು ತಲೆಗಾಯ್ದು ತೋರೈ ಕಂದ, ನಿನಗಿನ್ನೀ ದುರಾಗ್ರಹ ಒಪ್ಪುವುದೇ ಕೌರವನ ಸೇವೆಯಲಿ, ಹೋದ ಬಾಣವ ಮರಳಿ ತೊಡದಿರು ಮಾದು ಕಳೆವೈರವನೆ ನಲ್ಕೆ, ಹಸಾದವೆಂದನು ಬೀಳು ಕೊಟ್ಟನು ಬಂದನರ ಮನೆಗೆ. ಹಾಗಾದರೆ ಅಪ್ಪ, ಈಗ ನಿನ್ನ ತಮ್ಮಂದರು ನೀನೇ ಕಾಪಾಡಬೇಕು. ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ತೊಡಲ್ಲ, ಇಟ್ಟ ಗುರಿಯನ್ನು ತಪ್ಪಲ್ಲ ಅಂತ ಹೇಳಿಬಿಟ್ಟು ನನಗೆ ಮಾತು ಕೊಡಪ್ಪ ಸಾಕು, ಈ ಬೇರೆ ಇನ್ನೇನು ಬೇಡಪ್ಪ. ಅಲ್ಲಿಗೆ ನಿನ್ನ ತಮ್ಮಂದ್ರನ್ನ ನೀನು ಕಾಪಾಡ್ದಂಗೆ ಆಗುತ್ತೆ. ಹೋದ ಬಾಣವ ಮರಳಿ ತೊಡದಿರು ಮಾದು ಕಳೆ ವೈರವನು, ನಿನ್ನ ತಮ್ಮಂದರ ಮೇಲೆ ವೈರತ್ವ ಬಿಟ್ಬಿಡಪ್ಪ. ಎನಲ್ಕೆ ಹಸಾದವೆಂದನು ಬೀಳುಕೊಂಡನು ಬಂದನರ ಮನೆಗೆ. ಆಯ್ತಮ್ಮ ಅಪ್ಪಣೆ ಅಂತ ಹೇಳಿಬಿಟ್ಟು ನಮಸ್ಕಾರ ಮಾಡಿ, ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮನೆಗೆ ಬಂದಿದ್ದಾನೆ ಅಂತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಸಂಧಿ. ಆದ್ದರಿಂದ ತಾವೆಲ್ಲರೂ ಕೂಡ ಈ ಸಿದ್ಧಿಯನ್ನು ಗಮನ ಇಟ್ಟು ಕೇಳಿದಿರಿ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.